ನಮಸ್ಕಾರ ಸ್ನೇಹಿತರೆ, ಸುಸ್ವಾದ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನಿಮಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಅಥವಾ ಡಿನ್ನರ್ ಯಾವ ಟೈಮಿಗೆ ಬೇಕಾದರೂ ಮಾಡ್ಕೊಳ್ಳುವಂಥ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಚಿತ್ರಾನ್ನ ತೋರಿಸ್ತಾ ಇದ್ದಾರೆ, ಅದೇನು ಎಲ್ರಿಗೂ ಗೊತ್ತಿರೋದೇ ಅಲ್ವಾ ಅಂತ ಅನ್ಕೋಬೇಡಿ. ಇದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಅದೇನಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಏನು ಅಂದರೆ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ. ಈ ಚಿತ್ರಾನ್ನ ಮಾಡೋಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಮೊದಲಿಗೆ ನೋಡೋಣ. ನಾನಿಲ್ಲಿ ಮೊದಲಿಗೆ 3 ಟೇಬಲ್ ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಇಲ್ಲಿ ನಾನು 7ರಿಂದ 8 ಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನನಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಏನಂದರೆ ಕಾರ್ನು. ನಾನು ಈ ಕಾರ್ನ ಬೇಯಿಸ್ಕೊಂಡು ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಮತ್ತು ಅನ್ನಕ್ಕೆ ಅಕ್ಕಿನ ಇಟ್ಕೊಂಡಿದ್ದೀನಿ. ಈ ಅಕ್ಕಿನ ನಾನು ಈ ಲೋಟದಲ್ಲಿ 1 ಲೋಟನ ತೊಗೊಂಡಿದ್ದೀನಿ. ಈ 1 ಲೋಟಗೆ ನಾನು 2 ಲೋಟ ನೀರನ್ನು ಹಾಕೋತೀನಿ. ನೀವು ಯಾವ ಅಕ್ಕಿ ತೊಗೋತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮದು ನೀರಿನ ಮೆಷರ್ಮೆಂಟ್ ನೋಡಿಕೊಂಡು ಅನ್ನನ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ 1 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋಂಥ ಸಬ್ಬಸಿಗೆ ಸೊಪ್ಪು ನಾನಿಲ್ಲಿ ಚಿಕ್ಕ ಕಟ್ಟು 1 ಕಟ್ಟನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ನೀಟಾಗಿ ತೊಳೆದು ಹಿಂದಿಂದು ಮಣ್ಣು ಏನಿರುತ್ತೆ ಅದನ್ನು ತೊಳ್ಕೊಂಡು ಬುಡನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟೇ ಪದಾರ್ಥಗಳು ಇದಕ್ಕೆ ಬೇಕಾಗಿರೋವಂಥದ್ದು. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ಏನು ನಾನು ಅಕ್ಕಿನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು 2 ಲೋಟ ನೀರನ್ನು ಹಾಕ್ಕೊಂಡು ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ಅದೇ ಟೈಮಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನ ಹಚ್ಕೋತೀನಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ನಾವಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಹಚ್ಕೊಳ್ಳೋಣ. ನಾನು ಇಲ್ಲಿ ಈ ಏನು ಕಡ್ಡಿ ಇದೆ ಈ ಕಡ್ಡಿನ ತೆಕ್ಕೊಂಡ್ಬಿಡ್ತೀನಿ. ಇದನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಏನಂದರೆ, ನೀವು ಎಳಸಾಗಿರೋ ಸಬ್ಬಸಿಗೆ ಸೊಪ್ಪನ್ನ ತಗೊಳ್ಳಿ. ಈ ಕಡ್ಡಿನ ನಾನು ಹಾಕೋತಾ ಇಲ್ಲ. ಯಾಕೆ ಹಾಕೋತಾ ಇಲ್ಲ ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ಅದೇ ಈ ಚಿತ್ರಾನ್ನದ ಸೀಕ್ರೆಟು. ಖಂಡಿತ ಮುಂದಕ್ಕೆ ನೋಡಿ, ನಿಮಗೆ ಇಂಟ್ರೆಸ್ಟ್ ಇರುತ್ತೆ. ಇದನ್ನು ನನಗೆ ತೆಕ್ಕೊಂಡು ನಾನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಈಗ ನೋಡಿ ಸ್ನೇಹಿತರೆ, ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಹಿಂದಿನ ಕಡ್ಡಿನ ತೆಗೆದುಬಿಟ್ಟು ನೀವು ಆದಷ್ಟು ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಅನ್ನ ಕೂಡ ಮಾಡ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಕೂಗಿಸ್ಕೊಂಡು ಪ್ರೆಷರ್ ಕೂಡ ಇಳಿದಿದೆ. ಈ ಟೈಮಲ್ಲಿ ನಾನು ಇವಾಗ ಒಂದು ಮೇಯ್ನ್ ಪ್ರೊಸೀಜರ್, ಈ ಚಿತ್ರಾನ್ನದ್ದು ಮೇಯ್ನ್ ಪ್ರೊಸೀಜರೇ ಇದು. ಅದೇನು ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ನಾವಿಲ್ಲಿ ಅನ್ನ ಮಾಡ್ಕೊಂಡಿದ್ದೀವಲ್ಲ ಅದನ್ನು ತಗೋಬೇಕು. ಇಲ್ಲಿ ಮಾಡ್ಕೊಂಡಿರೋ ಪೋರ್ಷನ್ನಲ್ಲೇ ಸ್ವಲ್ಪ ಅನ್ನನ ಹೀಗೆ ತಗೊಂಡು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅಡಿಗೆ ಹೀಗೆ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಹೀಗೆ ಇದ್ರ ಮೇಲೆ ಲೇಯರ್ ರೀತಿ ಹಾಕೋತಾ ಹೋಗಬೇಕು. ಇದ್ರ ಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ಸಬ್ಬಸಿಗೆ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಓಕೆನಾ? ಈಗ ಇದ್ರ ಮೇಲೆ ಮತ್ತೆ ಮಾಡ್ಕೊಂಡಿರೋ ಅನ್ನನ ಹಾಕ್ಕೊಳ್ಳೋಣ. ಹೀಗೆ ಹೀಗೆ ಅನ್ನನ ಮತ್ತೆ ಹಾಕ್ಕೊಂಡು ನಾವು ಮತ್ತೆ ಇದ್ರ ಮೇಲೆ ಸಬ್ಬಸಿಗೆ ಸೊಪ್ಪನ್ನ ಉದುರಿಸ್ಕೊಳ್ಳೋಣ. ಈ ರೀತಿ ಒಂದು 4ರಿಂದ 5 ಲೇಯರು ನೀವು ಎಷ್ಟು ಅನ್ನ ಮಾಡ್ಕೊಂಡಿದ್ದೀರೋ ಅದಕ್ಕೆ ಮಾಡ್ಕೊಳ್ಳಿ. ಈಗ ನಾನು ಹೀಗೆ ಪೂರ್ತಿ ಇಲ್ಲಿರೋ ಅಷ್ಟನ್ನು ಹಾಕ್ಕೊಂಡು ಇದ್ರ ಮೇಲೆ ಎಷ್ಟು ಅನ್ನ ಇದೆ ಅಷ್ಟನ್ನು ಹಾಕ್ಕೋತೀನಿ. ಒಂದು 4 ಲೇಯರ್ ಮಾಡ್ಕೊಳ್ಳಿ. 4ರಿಂದ 5 ಲೇಯರ್ ಮಾಡಿಕೊಂಡ್ರೆ ಸಾಕು. ನಾನು ಆವಾಗಲೇ ಹೇಳಿದೆ ಇದಕ್ಕೆ ನಾನು ಕಡ್ಡಿನ ಹಾಕ್ಕೋತಾ ಇಲ್ಲ ಅಂತ. ಯಾಕೆ ಅಂತ ಮುಂದೆ ಹೇಳ್ತೀನಿ ಅಂತ ಹೇಳಿದೆ. ಅದು ಉತ್ತರನ ಇವಾಗ ಹೇಳ್ತೀನಿ ನೋಡಿ. ನಾವು ಇದನ್ನು ಈ ಸೊಪ್ಪನ್ನ ನಾವು ಫ್ರೈ ಮಾಡಲ್ಲ. ಅದರಿಂದ ನೀವು ಕಡ್ಡಿನ ಹಾಕ್ಕೊಂಡ್ಬಿಟ್ರೆ ಈ ಅನ್ನದ ಜೊತೆ ಅದು ಬೇಯಲ್ಲ. ಆದ್ದರಿಂದ ನೀವೇನು ಮಾಡಬೇಕು, ಆ ಕಡ್ಡಿನ ಹಾಕ್ಕೊಳಕ್ಕೆ ಹೋಗಬೇಡಿ. ಬರೀ ಸೊಪ್ಪನ್ನ ಹಾಕ್ಕೊಳ್ಳಿ. ಇನ್ ಕೇಸ್ ಆ ಕಡ್ಡಿನ ನೀವು ಬೇಕಾದರೆ ಎಸಿಬೇಡಿ. ನೀವು ಕೂಟೋ ಚಟ್ನಿನೋ ಪಲ್ಯನೋ ಏನು ಬೇಕಾದರೂ ಮಾಡ್ಕೋಬೋದು. ಬಟ್ ಆ ಕಡ್ಡಿನ ಎಸಿಬೇಡಿ. ನಿಮಗೆ ಆ ಕಡ್ಡಿನ ಚಿತ್ರಾನ್ನಕ್ಕೆ ಹಾಕ್ಕೋಬೇಕು ಅನಿಸಿದ್ರೆ ಅದನ್ನು ಒಂದ್ಸಲ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾದ್ರೂ ನೀವು ಇದಕ್ಕೇ ಹಾಕ್ಕೋಬೋದು. ಈ ರೀತಿ ಪೂರ್ತಿ ಸೊಪ್ಪು ಅನ್ನ ಈ ರೀತಿ ಹಾಕ್ಕೊಂಡು ಇದಕ್ಕೇ ನಾನು ಇವಾಗ
ಡಂಬಸ್ ಮಾಡ್ತಾ ಇದ್ದೀನಿ. ಡಂಬಸ್ ಮಾಡಿಕೊಂಡು ಈ ರೀತಿ ಒಂದು ಮುಚ್ಚುಳ ಅದು ಕರೆಕ್ಟಾಗಿ ಸೂಟ್ ಆಗಬೇಕು. ಆ ಮುಚ್ಚುಳನ ಹೀಗೆ ಮುಚ್ಚಿ ಇದ್ರ ಮೇಲೆ ಒಂದು ಭಾರವಾಗಿರೋವಂಥ ಒಂದು ಪದಾರ್ಥ ಐಟಮ್ನ ಹೀಗೆ ಇಟ್ಕೋಬೇಕು. ಎಲ್ಲೂ ಕೂಡ ನಿಮಗೆ ಗ್ಯಾಪ್ ಇರಬಾರ್ದು, ಗಾಳಿ ಹೋಗೋಕ್ಕೆ ಗ್ಯಾಪ್ ಇರಬಾರ್ದು. ಆ ಸೊಪ್ಪು ನಿಮಗೆ ಆ ಬಿಸಿ ಅನ್ನೋದ ಜೊತೆ ಚೆನ್ನಾಗಿ ಬೇಯಬೇಕು. ಆ ಬೇಯೋವರೆಗೂ ನೀವು ಬಿಡಬೇಕು. ಒಂದು 10-20 ನಿಮಿಷದವರೆಗೆ ನೀವು ಬಿಡಿ. ಒಂದು 15ರಿಂದ 20 ನಿಮಿಷ ಹೀಗೆ ಬಿಡಬೇಕು. ಅದು ಪೂರ್ತಿ ಸೊಪ್ಪು ಅನ್ನದ ಬಿಸಿ ಏನಿದೆ ಆ ಬಿಸಿ ಜೊತೆಗೆ ಬೇಯಬೇಕು. ನೋಡಿ ಸ್ನೇಹಿತರೆ, ನಾನೀಗ ಎಲ್ಲನೂ ಹಾಕಿ ಅದರೊಳಗೆ ಸೊಪ್ಪು ಅನ್ನನೂ ಹಾಕ್ಬಿಟ್ಟು ಡಂಬಸ್ ಮಾಡಿ ಅದ್ರ ಮೇಲೆ ಒಂದು ಭಾರದ ವಸ್ತುನ ಇಟ್ಬಿಟ್ಟು ನಾನು ಇದನ್ನು ಒಂದು 15ರಿಂದ 20 ನಿಮಿಷ ಹೀಗೆ ಬಿಡ್ತೀನಿ. ಆ ಸೊಪ್ಪು ಚೆನ್ನಾಗಿ ಇದು ಅನ್ನದ್ದು ಬಿಸಿಗೆ ನಿಮಗೆ ಚೆನ್ನಾಗಿ ಬೇಯುತ್ತೆ. ಈ ಟೈಮಲ್ಲಿ ನಾನು ಇಲ್ಲಿ ಒಂದು ಒಗ್ಗರಣೆನ ಹಾಕೋತಾ ಇದ್ದೀನಿ ಈ ಚಿತ್ರಾನ್ನಕ್ಕೆ. ಈ ಒಗ್ಗರಣೆಗೆ ಮೊದಲಿಗೆ ನಾನು ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಕಾಯಿಸ್ಕೊತೀನಿ. ಈಗ ಎಣ್ಣೆ ಕಾದಿದೆ. ಈ ಕಾದಿರೋ ಎಣ್ಣೆಗೆ ನಾನು ಸಾಸಿವೆನ ಹಾಕೋತೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಸಿಡಿತಾ ಇದೆ. ಇದಕ್ಕೇ ನಾನು 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಅರಿಶಿನೂ ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನು ಹಚ್ಚಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ, ಯಾವಾಗಲೂ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಹಾಕಿದ್ಮೇಲೆ ಒಂದ್ಸಲ ಮುಚ್ಕೊಂಬಿಡಿ, ಇಲ್ಲಾಂದರೆ ಕಣ್ಣಿಗೆ ಹಾರುತ್ತೆ. ಸೇಫ್ಟಿ, ನಮ್ಮ ಸೇಫ್ಟಿನೂ ನೋಡಬೇಕಲ್ವ. ಸೊ ಮುಚ್ಚಿ ಬಿಡಿ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಅದರದ್ದು ಚಟಪಟ ಅನ್ನೋದು ಕಮ್ಮಿ ಆದಮೇಲೆ ಹೀಗೆ ತೆಗೆದು ಹೀಗೆ ಬಾಡಿಸಿ. ಆ ಮೆಣಸಿನ್ಕಾಯಿ ಸ್ವಲ್ಪ ಘಾಟ್ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿ ಬಿಡ್ತೀನಿ. ಅದು ಏನು ನಾವು ಡಂಬಸ್ ಮಾಡಿದ್ದೀವಿ ಅನ್ನ ಮತ್ತು ಸೊಪ್ಪು, ಅದು ಚೆನ್ನಾಗಿ ಬೇಯಬೇಕು ಸೊಪ್ಪು. ಅಲ್ಲಿವರೆಗೆ ಇದನ್ನು ಹೀಗೆ ಬಿಟ್ಟಿರೋಣ. ನೋಡಿ ಸ್ನೇಹಿತರೆ, ನಾನಿಲ್ಲಿ 20 ನಿಮಿಷ ಹೀಗೆ ಮುಚ್ಚಿ ಬೇಯಕ್ಕೆ ಬಿಟ್ಟಿದ್ದೆ. ಈಗ ನಾವು ಇದನ್ನು ತೆಗೆದು ಸೊಪ್ಪು ಬೆಂದಿದ್ಯಾ ಅಂತ ಹೇಳಿ ನೋಡೋಣ. ನೋಡಿ ಸ್ನೇಹಿತರೆ, ಸೊಪ್ಪು ತುಂಬ ಚೆನ್ನಾಗಿ ಬೇಯ್ದಿದೆ. ಅದ್ರದ್ದು ಘಮ ಬರ್ತಾ ಇದೆ. ಮತ್ತು ಇದ್ರದ್ದು ಒಂದು ಮೇಯ್ನ್ ಇನ್ಫಾರ್ಮೇಷನ್ ಏನು ಅಂದರೆ, ನೀವು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹೀಗೆ ಡಂಬಸ್ ಮಾಡಿ ಮುಚ್ಚಿ ಇಡಬೇಕು. ನೀವು ಆರೋಗಿರೋ ಅನ್ನಕ್ಕೆ ಅಥವಾ ಸ್ವಲ್ಪ ಬಿಸಿ ಇರೋ ಅನ್ನಕ್ಕೆ ನೀವು ಹಾಕಿ ಇಟ್ಟರೆ ಪ್ರಯೋಜನ ಇಲ್ಲ. ಈಗ ನಾನು ಈಗ ಬೆಂದಿರೋಂಥ ಈ ಅನ್ನ ಮತ್ತು ನಾನು ಸೊಪ್ಪನ್ನು ನಾನು ಇಲ್ಲಿ ಆಲ್ರೆಡಿ ಏನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಆ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಸೊಪ್ಪಿಂದು ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹೀಗೆ ಇದನ್ನ ಹಾಕ್ಕೊಂಡು ಇದಕ್ಕೇನೆ ನಾನು ಆವಾಗಲೇ ಹೇಳಿದೆ, ಮೇಯ್ನು ಸ್ವಲ್ಪ ಟೇಸ್ಟ್ ಆ್ಯಡ್ ಮಾಡುವಂಥ ಒಂದು ಐಟಮ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಅದೇನಂದರೆ ಕಾರ್ನು, ಬೇಯಿಸಿರೋಂಥ ಕಾರ್ನನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ದೊಡ್ಡ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದಕ್ಕೆ ಆದಷ್ಟು ಹುಳಿನ ಜಾಸ್ತಿ ಹಾಕ್ಕೊಳ್ಳಿ, ನಿಂಬೆಹಣ್ಣು ಹುಳಿನ. ರುಚಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹುಳಿ ಚೆನ್ನಾಗಿದ್ರೆ, ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹುಳಿ. ಹೀಗೆ ಎಲ್ಲದನ್ನೂ ಹಾಕ್ಕೊಂಡು ಕೂಡಿಸ್ಕೊಂಡ್ರೆ ರುಚಿಯಾದಂತಹ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ರೆಡಿ ಆಗುತ್ತೆ. ತಿಂದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹೀಗೆ ಹಾಕ್ಕೊಂಡು ಎಲ್ಲದನ್ನೂ ಕೂಡಿಸ್ಕೋಬೇಕು. ನೋಡಿ ಸ್ನೇಹಿತರೆ, ರುಚಿಯಾದಂತಹ ಒಂದು ಡಿಫ್ರೆಂಟಾಗಿ ನಿಮಗೆ ಕೈಗೆ ಜಾಸ್ತಿ ಕೆಲಸ ಇಲ್ಲದೇ ಮತ್ತು ಸ್ಟವ್ ಮುಂದೆ ತುಂಬ ಹೊತ್ತು ನಿಂತ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲದೇ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದಾದಂಥ ಒಂದು ಚಿತ್ರಾನ್ನ, ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ರೆಡಿಯಾಗಿದೆ. ಈ ಸಬ್ಬಸಿಗೆ ಸೊಪ್ಪು ಐರನ್ ರಿಚ್ಚು. ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಆಗಿರ್ಬೋದು ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ಡ್ ಆಗಿ ಇಡೋದಕ್ಕೆ ಇದು ತುಂಬ ಒಳ್ಳೆ ಪದಾರ್ಥ. ಈ ಥರ ಒಂದು ಆರೋಗ್ಯಕರವಾದಂತಹ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಧನ್ಯವಾದಗಳು.